ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ತಾನೇ ಈ ವರ್ಷದ ಆಪಲ್ ಇವೆಂಟ್ ನಡೆದಿದೆ. ಇದರಲ್ಲಂತೂ ನಮಗೆ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ನ ಆಪಲ್ ಅವರು ಲಾಂಚ್ ಮಾಡಿದ್ದಾರೆ. ಏರ್ಪೋಡ್ಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, iPhone 14 ಕೂಡ ಲಾಂಚ್ ಆಗಿದೆ. ಸೊ ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ 2022 ಆಪಲ್ ಈವೆಂಟ್ ಮೋರ್ ಇಂಟ್ರೆಸ್ಟಿಂಗ್. This the biggest bounce of the summer. ಈ ಲಾಂಚ್ ಇವೆಂಟ್ ಅಲ್ಲಿ ಆಪಲ್ ಅವರು ಫಸ್ಟ್ ಪ್ರಾಡಕ್ಟ್ ಯಾವ್ದು ಗೊತ್ತಾ ರಿಲೀಸ್ ಮಾಡಿತ್ತು? ಆಪಲ್ ವಾಚ್ ಸೀರೀಸ್ 8. ಈ ಸರಿ ಆಪಲ್ ಪ್ರಾಡಕ್ಟ್ಸ್ ತುಂಬಾನೇ ಹೆಲ್ತ್ಗೆ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಈ ವಾಚ್ ಸೀರೀಸ್ 8 ವಿಮೆನ್ ಹೆಲ್ತ್ಗೆ ತುಂಬಾನೇ ಪ್ರಯಾರಿಟಿ ಕೊಟ್ಟು ಈ ವಾಚ್ ನ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಸ್ಪೆಷಲ್ ಟೆಂಪರೇಚರ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇದರಿಂದ ವಿಮೆನ್ ಪೀರಿಯಡ್ ಸೈಕಲ್ ಆಗಿರ್ಬೋದು, ಓಲ್ಯೂಷನ್ ಡೇಟ್ ಆಗಿರ್ಬೋದು ಈಸಿಯಾಗಿ ಮಾನಿಟರ್ ಮಾಡ್ಬೋದು. ಎಸ್, ವಿಮೆನ್ಸ್ಗೆ ಈ ವಾಚ್ ಸೀರೀಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅವ್ರ ಪೀರಿಯಡ್ಸ್ ನ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಇಲ್ಲ ಅಂದ್ರೆ ಓಲ್ಯೂಷನ್ ಡೇಟ್ ನ ಮಾನಿಟರ್ ಮಾಡೋದ್ರಿಂದ ಅವ್ರ ಪ್ಲಾನ್ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಎಸ್, ಐ ಅಗ್ರಿ. ಡಿಸೈನ್ ವೈಸ್ ಆಪಲ್ ಸೀರೀಸ್ 7 ಕಂಪೇರ್ ಮಾಡಿದ್ರೆ 8 ಅಲ್ಲಿ ಡಿಸೈನ್ ಏನು ಜಾಸ್ತಿ ಇಂಪ್ರೂವ್ ಆಗಿಲ್ಲ. ಬಟ್ 8 ಹಸ್ ಬಿಕಮ್ ಮೋರ್ ಟಫರ್ ಅಂತಾನೆ ಹೇಳ್ಬೋದು. ಕ್ರ್ಯಾಕ್, ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಎಲ್ಲ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ವರಿ ಮಾಡಬೇಡಿ, ಇದರಲ್ಲಿ ನಮಗೆ ಕ್ರಾಶ್ ಡಿಟೆಕ್ಷನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ 3 ಆಕ್ಸಸ್ ಗೈರೋಸ್ಕೋಪ್ ಅಂಡ್ ನ್ಯೂ G-ಫೋರ್ಸ್ ಆಕ್ಸಿಲೋಮೀಟರ್ ಕೊಟ್ಟಿರೋದ್ರಿಂದ ನಮಗೆ ಫಾಲ್ ಡಿಟೆಕ್ಷನ್ ಕೂಡ ಈಸಿಲಿ ನಾವು ಮಾನಿಟರ್ ಮಾಡ್ಬೋದು. ಏನೇ ಆಕ್ಸಿಡೆಂಟ್ಸ್ ಆಗಿದ್ರೆ ನಮಗೆ ಆಟೋಮೆಟಿಕ್ಲಿ ಎಮರ್ಜೆನ್ಸಿ SOS ಕೂಡ ಆಕ್ಟಿವೇಟ್ ಆಗುತ್ತೆ. ಈ ಆಪಲ್ ವಾಚ್ ಸೀರೀಸ್ 8 ಅಲ್ಲಿ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾನೇ ಚೆನ್ನಾಗಿದೆ. 18 ಅವರ್ಸ್ ವರೆಗೂ ನಮಗೆ ಬ್ಯಾಟ್ರಿ ಲೈಫ್ ಬರುತ್ತೆ. ಅಂಡ್ ಲಾಂಗ್ ರೂಮರ್ಡ್ ಲೋ ಪವರ್ ಮೋಡ್ ಕೂಡ ನಮ್ಗೆ ಇದರಲ್ಲಿ ಇದೆ. ಸೊ ಅದರಲ್ಲಿ ನಮಗೆ 36 ಅವರ್ಸ್ ವರೆಗೂ ಬ್ಯಾಟ್ರಿ ಲೈಫ್ ಇದೆ. ಸೊ ಫೈನಲಿ ಈಗ ಪ್ರೈಸಿಂಗ್ ಅಂಡ್ ವೇರಿಯಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಆಪಲ್ ವಾಚ್ ಸೀರೀಸ್ 8 ಪ್ರೈಸ್ ಬಂದು 45,900 rupees ಇಂದ ಸ್ಟಾರ್ಟ್ ಆಗ್ತಿದೆ. ಅದೇ ವೇರಿಯಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 41mm ಅಂಡ್ 45mm ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಈ ಆಪಲ್ ವಾಚ್ ಸೀರೀಸ್ 8 ನ ಪರ್ಚೇಸ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಆಪಲ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಮಗೆ ಈ ಆಪಲ್ ವಾಚ್ ಸೀರೀಸ್ 8 ಅವೈಲೇಬಲ್ ಇದೆ. ಇಂಟ್ರೆಸ್ಟೆಡ್ ಆಗಿದ್ರೆ ಪರ್ಚೇಸ್ ಮಾಡಬಹುದು. ಇನ್ನು ಇವೆಂಟ್ ಅಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಆಪಲ್ ಅವರು ಲಾಂಚ್ ಮಾಡಿತ್ತು ಆಪಲ್ ವಾಚ್ SE. ಡಿಸೈನ್ ವೈಸ್ ಸೇಮ್ ಅದೇ ಓಲ್ಡ್ SE ತರನೇ ಇದೆ. ಡಿಸೈನ್ ವೈಸ್ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಬಟ್ ಎಸ್, 3 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಾವು ಈ ಆಪಲ್ ವಾಚ್ SE ನ ನೋಡಬಹುದು. ಸೇಫ್ಟಿಗೆ ತುಂಬಾನೇ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ಅಷ್ಟೇ ಅವರು ಕ್ರಾಶ್ ಡಿಟೆಕ್ಷನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಫಿಮೇಲ್ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಅವರು ಇದರಲ್ಲಿ ಪೀರಿಯಡ್ ಸೈಕಲ್ನ ಮಾನಿಟರ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಓಲ್ಯೂಷನ್ ಡೇಟ್ನ ಮಾನಿಟರ್ ಮಾಡೋದಕ್ಕಾಗಲ್ಲ. ಜಸ್ಟ್ ನಾವು ಪೀರಿಯಡ್ ಸೈಕಲ್ನ ಮಾತ್ರ ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಸದ್ಯಕ್ಕೆ ಇವಾಗಿರೋ ಸ್ಮಾರ್ಟ್ ವಾಚಸಲ್ಲಿ, ನಿನ್ನೆ ಲಾಂಚ್ ಮಾಡಿರೋ ಸ್ಮಾರ್ಟ್ ವಾಚಸಲ್ಲಿ ಕಡಿಮೆ ಪ್ರೈಸ್ ಯಾವುದು ಅಂದರೆ ಇದೆ ಅಂತ ಹೇಳ್ಬೋದು. ಪ್ರೈಸ್ ಬಂದು ನಮಗೆ 29,990 rupees ಇದೆ. ಸದ್ಯಕ್ಕೆ ನೀವು ಪರ್ಚೇಸ್ ಮಾಡಬೇಕಂದ್ರೆ ಇವಾಗ ಅವೈಲೇಬಲ್ ಇಲ್ಲ. 16th ಸೆಪ್ಟೆಂಬರಿಂದ ನಮಗೆ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆಗಿಂದ ಸ್ಟಾರ್ಟ್ ಮಾಡ್ಕೋಬಹುದು ಬುಕ್ ಮಾಡಿ. ಇವೆಂಟ್ ಅಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಅವ್ರು ಯಾವ್ದು ಗೊತ್ತಾ ಅವ್ರು ಲಾಂಚ್ ಮಾಡಿತ್ತು ಆಪಲ್ ವಾಚ್ ಅಲ್ಟ್ರಾ. ಈ ವಾಚ್ಗಂತೂ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಈ ವಾಚ್ ಮೇಲೆ ಸಿಕ್ಕಾಪಟ್ಟೆ ರೂಮರ್ಸ್ ಕೂಡ ಸ್ಪ್ರೆಡ್ ಆಗಿತ್ತು. ನನಗಂತೂ ಪರ್ಸನಲಿ ಈ ವಾಚ್ ತುಂಬಾನೇ ಇಷ್ಟ. ಡಿಸೈನ್ ವೈಸ್ ಅಂತೂ ನೋಡೋದಕ್ಕೆ ವಾವ್, ವಾಟರ್ ಡಿಸೈನ್ ಅಂತಾನೆ ಹೇಳ್ಬೋದು. ಇದು ಬಂದು ಆಪಲ್ ಅವರ ಮೋಸ್ಟ್ ರಗಡ್ ವಾಚ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ. ಬಟ್ ನಾರ್ಮಲ್ ಪರ್ಸನ್ ನಮ್ಮಂತವ್ರಿಗೆ ಈ ವಾಚ್ ಜಾಸ್ತಿ ಯೂಸ್ ಆಗಲ್ಲ. ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ತುಂಬಾ ಯಾರು ಅಡ್ವೆಂಚರಸ್ ಆಗಿರ್ತಾರೆ, ಹೈಕಿಂಗ್ ಯಾರು ಜಾಸ್ತಿ ಮಾಡ್ತಾರೆ, ಅಂಡ್ ವಾಟರ್ ಡೈವಿಂಗ್ ಯಾರು ಮಾಡ್ತಾರೆ ನೋಡಿ ಅಂತವ್ರಿಗೆ ಈ ವಾಚ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇದು ಬಂದು ಆಪಲ್ ಅವರ ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ವಾಚ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಆಪಲ್ ವಾಚ್ ಅಲ್ಟ್ರಾ ಅಲ್ಲಿ 49mm ಟೈಟಾನಿಯಂ ಕೇಸ್ ನ ಕೊಟ್ಟಿದ್ದಾರೆ. ಇದು ಬಂದು IP66 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ. ಅಪ್ ಟು 100 meters ವರೆಗೂ ನಮಗೆ ವಾಟರ್ ರೆಸಿಸ್ಟೆಂಟ್ ಆಗಿದೆ. ಸೊ ಇದು ಬಂದು ವಾಟರ್ ಡ್ರೈವರ್ಸ್ಗೆ ಈ ವಾಚ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ವಾಚ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ನಮಗೆ ಬ್ರೈಟ್ನೆಸ್ ಬಂದು 2000 nits ಕೊಟ್ಟಿದ್ದಾರೆ. ಸೊ ಆಚೆ ಕಡೆ ಎಷ್ಟೇ ಬಿಸಿಲಿದ್ರೆ ನಾವು ಈ ವಾಚ್ನ ಸಖತ್ತು ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದರಲ್ಲಿ ನಾವು ಡಿಜಿಟಲ್ ಕ್ರೌನ್ ರೊಟೇಟ್ ಮಾಡಿದ್ರೆ ನಮಗೆ ನೈಟ್ ಮೋಡ್ ಆಪ್ಷನ್ ಕೂಡ ಆಕ್ಟಿವೇಟ್ ಆಗುತ್ತೆ. ಇದರಿಂದ ನಮಗೆ ಯಾವುದೇ ಹಾರ್ಶ್ ಲೈಟ್ ಕಣ್ಗೆ ಎಫೆಕ್ಟ್ ಮಾಡೋದಿಲ್ಲ. ಆ್ಯಂಡ್ ಇದರಲ್ಲಿ ನಮಗೆ ಪವರ್ಫುಲ್ ಸ್ಪೀಕರ್ಸ್ ಅಂಡ್ ಮೈಕ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಡ್ಯೂಯಲ್ ಸ್ಪೀಕರ್ಸ್ ಇದೆ. ಸೊ ಇದರಿಂದ ಎಷ್ಟೇ ಹಾರ್ಶ್ ಕಂಡೀಷನ್ ಆದರೂ ನಾವು ಈಸಿಲಿ ಕಮ್ಯುನಿಕೇಟ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಇದರಲ್ಲಿ ನಮ್ಗೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಲೈಕ್ ಆಕ್ಷನ್ ಬಟನ್ ಇದೆ, ಸೈರನ್ ಇದೆ. ಸೊ ಎಲ್ಲ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ 36 hours ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಬಟ್ ಇದರಲ್ಲಿ ನಮಗೆ ಲೋ ಪವರ್ ಮೋಡ್ನ ಅವ್ರು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಒಂದು ವೇಳೆ ಲೋ ಪವರ್ ಮೋಡ್ನ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ 60 hours ವರೆಗೂ ನಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತಂತೆ. ಇನ್ನು ಸ್ಟ್ರಾಪ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಟ್ರಾಪ್ಸ್ ಕೂಡ ಅಷ್ಟೇ ನಮಗೆ 3 ಡಿಫ್ರೆಂಟ್ ಸ್ಟ್ರಾಪ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ನಾವು ಯಾವ ಅಡ್ವೆಂಚರ್ನ ಮಾಡ್ತೀವಿ ಆ ಅಡ್ವೆಂಚರ್ ತಕ್ಕಂತೆ ಅವರು ಸ್ಟ್ರಾಪ್ಸ್ನ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ 3 ಡಿಫ್ರೆಂಟ್ ಸ್ಟ್ರಾಪ್ಸ್ ಬಂದು ಆಲ್ಪೆನ್ ಲೂಪ್ ಇದೆ, ಟ್ರಯಲ್ ಲೂಪ್ ಇದೆ, ಓಷನ್ ಬ್ಯಾಂಡ್ ಇದೆ. ನನಗಂತೂ ಆಲ್ಪೆನ್ ಲೂಪ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಈ ಆಪಲ್ ವಾಚ್ ಅಲ್ಟ್ರಾ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ವಾಚ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಟ್ ಪ್ರೈಸ್ ಹೇಳಿದ್ರೆ ಸೀರಿಯಸ್ಲಿ ನೀವಂತೂ ಶಾಕ್ ಆಗ್ತೀರಾ. ಪ್ರೈಸ್ ಬಂದು ನಮಗೆ 89,900 ಇದೆ. ಈ ಪ್ರೈಸ್ಗೆ ಸೀರಿಯಸ್ಲಿ ನಾವು ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಬುಕ್ಕಿಂಗ್ ಕೂಡ ಅಷ್ಟೇ ನಮಗೆ ಇಮಿಡಿಯೇಟ್ಲಿ ಸಿಗ್ತಿಲ್ಲ. 23rd ಸೆಪ್ಟೆಂಬರಿಂದ ನಮಗೆ ಬುಕ್ಕಿಂಗ್ನ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನೀವೇನಾದರೂ ಈ ವಾಚ್ನ ಪರ್ಚೇಸ್ ಮಾಡಬೇಕು ಅಂದರೆ ನೀವು 23rd ಸೆಪ್ಟೆಂಬರ್ವರೆಗೂ ವೆಯ್ಟ್ ಮಾಡಲೇಬೇಕು. ಆ್ಯಂಡ್ ನಾರ್ಮಲ್ ಪೀಪಲ್ಗೆ ಈ ವಾಚ್ ಸೆಟ್ ಆಗೋದಿಲ್ಲ ಆಯಿತಾ. ಯಾರು ಜಾಸ್ತಿ ಅಡ್ವೆಂಚರಸ್ ಮಾಡ್ತಾರೆ ನೋಡಿ ಅವ್ರಿಗೆ ಈ ವಾಚ್ ಅಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಸೂಪರ್ ವಾಚ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ವರ್ಷನೇ ಆಗಿತ್ತು ಅವರು ಏರ್ಪೋಡ್ಸ್ನ ರಿಲೀಸ್ ಮಾಡಿ. ಫೈನಲಿ ಈ ಇವೆಂಟಲ್ಲಿ ಅವರು ಏರ್ಪೋಡ್ ಪ್ರೋನ ಕೂಡ ಲಾಂಚ್ ಮಾಡಿದ್ದಾರೆ. ಇದು ಬಂದು ಈ ಇವೆಂಟಲ್ಲಿ ಲೋ ಪ್ರೈಸ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಪ್ರೈಸ್ ಎಷ್ಟು ಗೊತ್ತಾ? ಜಸ್ಟ್ 26,990 ರುಪೀಸ್. ಆ್ಯಂಡ್ ಇದು ನಮಗೆ ಇಮಿಡಿಯೇಟ್ಲಿ ಸಿಗ್ತಿಲ್ಲ. 23rd ಸೆಪ್ಟೆಂಬರಿಂದ ನಮಗೆ ಅವೈಲೇಬಲ್ ಇದೆ. ಇದರಲ್ಲಿ ನಮಗೆ ಆಡಿಯೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಾಯ್ಸ್ ಕ್ಯಾನ್ಸಲೇಷನ್, ಟಚ್ ಕಂಟ್ರೋಲ್ ಆ್ಯಂಡ್ ಬ್ಯಾಟ್ರಿ ಲೈಫ್ ಎಲ್ಲ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಮಗೆ ಬ್ರ್ಯಾಂಡ್ ನ್ಯೂ H2 ಚಿಪ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ನಮಗೆ ಆಡಿಯೋ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ತಕ್ಕಂತೆ ನಾವು ಆಡಿಯೋ ಎಕ್ಸ್ಪೀರಿಯನ್ಸ್ನ ಕೂಡ ಕಸ್ಟಮೈಸ್ ಮಾಡ್ಕೊಳ್ಬೋದು. ಆ್ಯಂಡ್ ನಮಗೆ ಈ ಕೇಸಲ್ಲಿ U1 ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಪ್ರಿಸಿಷನ್ ಫೈಂಡಿಂಗ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಈ ಕೇಸಲ್ಲಿ ಬಿಲ್ಟ್ ಇನ್ ಸ್ಪೀಕರ್ ಆ್ಯಂಡ್ ಲೂಪ್ನ ನೋಡ್ಬೋದು. ಫೈನಲಿ ಈ ಇವೆಂಟಲ್ಲಿ ಅವರು ಐಫೋನ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ. 4 ಐಫೋನ್ಸ್ನ ಲಾಂಚ್ ಮಾಡಿದ್ದಾರೆ. 14, 14 ಪ್ಲಸ್, 14 ಪ್ರೋ ಆ್ಯಂಡ್ 14 ಪ್ರೋ ಮ್ಯಾಕ್ಸ್. 14 ಆ್ಯಂಡ್ 14 ಪ್ಲಸ್ನಲ್ಲಿ ನಾವು ಮೇಜರ್ ಚೇಂಜಸ್ ಏನು ನೋಡೋದಕ್ಕಾಗಲ್ಲ. 14 ಬಂದು ನಮಗೆ ಡಿಸ್ಪ್ಲೇ ಒಂದು 6.1 ಇಂಚಸ್ ಇದೆ. 14 ಪ್ಲಸ್ಸಲ್ಲಿ 6.7 ಇಂಚಸ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಐಫೋನ್ 13 ಇದ್ದರೆ ನೀವು 14 ನೋಡಿದ್ರೆ ಏನು ಮೇಜರ್ ಡಿಫ್ರೆನ್ಸಸ್ ಇಲ್ಲ. ಸೇಮ್ ಓಲ್ಡ್ A15 ಬಯೋನಿಕ್ ಚಿಪ್ನ ಕೊಟ್ಟಿದ್ದಾರೆ. ಡಿಸೈನ್ ವೈಸ್ ಎಲ್ಲ ಸೇಮ್ ಇದೆ. ನಾನು ಆಲ್ರೆಡಿ ಐಫೋನ್ SE ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೂಡ ನಮಗೆ A15 ಬಯೋನಿಕ್ ಚಿಪ್ಪೇ ಕೊಟ್ಟಿದ್ದಾರೆ. ಆ್ಯಂಡ್ 14 ಆ್ಯಂಡ್ 14 ಪ್ಲಸ್ ಸೇಮ್ ಓಲ್ಡ್ A15 ಬಯೋನಿಕ್ ಚಿಪ್ ಕೊಟ್ಟಿದ್ದಾರೆ. ಡಿಸೈನ್ ವೈಸು ಅಷ್ಟೇ ನಾವೇನು ಮೇಜರ್ ಚೇಂಜಸ್ ಏನು ನೋಡ್ತಾ ಇಲ್ಲ. ಕ್ಯಾಮ್ರಾ ಕೂಡ ಅಷ್ಟೇ ಸೇಮ್ ಓಲ್ಡ್ 12MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಟ್ ಎಕ್ಸ್ಟ್ರಾ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಟ್ರಿ ಲೈಫ್ನ ಇಂಪ್ರೂವ್ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಒನ್ ಫೀಚರ್ ಆ್ಯಡ್ ಮಾಡಿದ್ದಾರೆ. ಅದೇನೆಂದರೆ ನಾವೆಷ್ಟೇ ಎಮರ್ಜೆನ್ಸಿಯಲ್ಲಿ ಇರ್ತೀವಿ, ಇಲ್ಲ ಅಂದರೆ ನೆಟ್ವರ್ಕ್ ಇರೋದಿಲ್ಲ, ಆ ಟೈಮಲ್ಲಿ ನಾವು ಥ್ರೂ ಸ್ಯಾಟಲೈಟ್ ಕಮ್ಯುನಿಕೇಷನ್ ಕೂಡ ಮಾಡ್ಬೋದಂತೆ. ಅದೊಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಐಫೋನ್ 14 ಬಂದು ನಮಗೆ ಅವೈಲೇಬಲ್ ಇರೋದೇ, ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಿರೋದೇ 16 ಸೆಪ್ಟೆಂಬರಿಂದ. ಪ್ರೈಸ್ ಬಂದು 79,900 ಇದೆ. ಇನ್ನು ಈ ಐಫೋನ್ 14 ಪ್ಲಸ್ ಬಂದು ನಮಗೆ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇರೋದು 7th ಅಕ್ಟೋಬರಿಂದ. ಪ್ರೈಸ್ ಬಂದು 89,900 ರುಪೀಸ್ ಇದೆ. ಈ ಐಫೋನ್ US ಮಾಡೆಲಲ್ಲಿ ನಮಗೆ ಸಿಮ್ ಸ್ಲಾಟೇ ಇಲ್ಲ, ಜಸ್ಟ್ ಈ ಸಿಮ್ ಆಪ್ಷನ್ ಮಾತ್ರ ಕೊಟ್ಟಿದ್ದಾರೆ. ಇಂಡಿಯನ್ ಮಾಡೆಲಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಸಿಮ್ ಸ್ಲಾಟ್ ಇಟ್ಟಿರ್ತಾರೆ, ರಿಮೂವ್ ಮಾಡಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವೇನಾದರೂ ಆಲ್ರೆಡಿ ಐಫೋನ್ 13ನ ಯೂಸ್ ಮಾಡಿ ನಾನು ಐಫೋನ್ 14 ಅಥವಾ 14 ಪ್ಲಸ್ನ ಪರ್ಚೇಸ್ ಮಾಡಬೇಕು ಅಂತ ನೀವೇನೋ ನನ್ನ ಕೇಳಿದ್ರೆ ಡೆಫಿನೆಟ್ಲಿ ನಾನಂತೂ ನಿಮಗೆ 14 or 14 ಪ್ಲಸ್ನ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಐಫೋನ್ 13, 14 ಪ್ಲಸ್ ಸೇಮ್ ಅದೇ ಓಲ್ಡ್ A15 ಬಯೋನಿಕ್ ಚಿಪ್ ಸೆಟ್ನ ಅವ್ರು ಯೂಸ್ ಮಾಡಿದರೆ. ಆ್ಯಂಡ್ ಡಿಸೈನ್ ಮೇನ್ಸು ಅಷ್ಟೇ ಏನೂ ಚೇಂಜಸ್ ಇಲ್ಲ. ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ 14 ಪ್ರೋ ಅಥವಾ ಪ್ರೋ ಮ್ಯಾಕ್ಸ್ನ ಪರ್ಚೇಸ್ ಮಾಡಿ. ಪ್ರೋ ಆ್ಯಂಡ್ ಪ್ರೋ ಮ್ಯಾಕ್ಸಲ್ಲಂತೂ ನಾವು ತುಂಬಾ ಡಿಫ್ರೆನ್ಸ್ನ ನೋಡ್ಬೋದು. ಸಿಕ್ಕಾಪಟ್ಟೆ ಚೇಂಜಸ್ನ ಮಾಡಿದ್ದಾರೆ ಅವರು. ಇದರಲ್ಲಿ ನಮಗೆ ಮೋಸ್ಟ್ ಪವರ್ಫುಲ್ ಚಿಪ್ ಸೆಟ್ A16 ಬಯೋನಿಕ್ ಚಿಪ್ ಸೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಬಂದು ಹಳೆ ಪ್ರೊಸೆಸರ್ ಕಂಪೇರ್ ಮಾಡಿದ್ರೆ 30 ಟೈಮ್ಸ್ ಫಾಸ್ಟರ್ ಆಗಿದೆಯಂತೆ. ತುಂಬಾ ಪವರ್ಫುಲ್ ಚಿಪ್ ಸೆಟ್ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಓಕೆನಾ ಇದರಲ್ಲಿ ನಾಚ್ ಅಟ್ಲೀಸ್ಟ್ ರಿಮೂವ್ ಮಾಡ್ತಾರೆ ಅಂತ. ಈ ಸರಿ ಕೂಡ ಅವ್ರು ನಾಚ್ನ ರಿಮೂವ್ ಮಾಡಿಲ್ಲ, ಬಟ್ ಒಂದು ಎಕ್ಸ್ಟ್ರಾ ಫೀಚರ್ನ ಆ್ಯಡ್ ಮಾಡಿದ್ದಾರೆ, ಡೈನಮಿಕ್ ಐಲ್ಯಾಂಡ್ ಅಂತ. ಇದರಿಂದ ಏನಾಗುತ್ತೆ, ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಎರಡೂ ಕಂಬೈನ್ ಆಗಿ ನಮ್ಗೆ ಬರೋ ನೋಟಿಫಿಕೇಶನ್ ಎಲ್ಲ ಸಖತ್ತು ಇನ್ನೋವೇಟಿವ್ ಆಗಿ ಡಿಸ್ಪ್ಲೇ ಮಾಡುತ್ತಂತೆ. ಇದಂತೂ ನನಗೆ ಫೀಚರ್ ತುಂಬಾ ಇಷ್ಟ ಆಯಿತು. ವಾವ್ ಅಂತ ಅನಿಸ್ತು. ಸೀರಿಯಸ್ಲಿ ಐ ಆಮ್ ಈಗರ್ಲಿ ವೇಟಿಂಗ್ ಟು ಬೈ ದಿಸ್ ಐಫೋನ್ 14 ಪ್ರೋ ಅಂತಲೇ ಹೇಳ್ಬೋದು. ಯಾವಾಗ ಬರುತ್ತೆ ಅಂತ ಸೀರಿಯಸ್ಲಿ ಐ ಆಮ್ ಈಗರ್ಲಿ ವೇಟಿಂಗ್. ಆ್ಯಂಡ್ ಬ್ರೈಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಬ್ರೈಟ್ನೆಸ್ ಬಂದು ಇದರಲ್ಲಿ ನಮಗೆ 2000 ನಿಟ್ಸ್ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಆರಾಮಾಗಿ ನಾವು ಎಷ್ಟೇ ಬಿಸಿಲಿದ್ರು ಈ ಮೊಬೈಲ್ಸ್ನ ಈಸಿಯಾಗಿ ಯೂಸ್ ಮಾಡಿ. ಆ್ಯಂಡ್ ಎಸ್, ಈ ಐಫೋನ್ 14 ಪ್ರೋ ಆ್ಯಂಡ್ ಪ್ರೋ ಮ್ಯಾಕ್ಸಲ್ಲಿ ಕ್ಯಾಮ್ರಾ ವೈಸು ಅಷ್ಟೇ ತುಂಬಾ ಚೇಂಜಸ್ ಬಂದಿದೆ. ಫೈನಲಿ ನಾವು 48MP ಮೇನ್ ಕ್ಯಾಮ್ರಾ ನೋಡ್ಬೋದು ವಿತ್ ಕ್ವಾಡ್ ಪಿಕ್ಸೆಲ್ ಸೆನ್ಸರ್. ಸೊ ಇದರಿಂದ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಚಿಂದಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಫೋಟೋ ಕ್ಲಾರಿಟಿ ಆಗಿರ್ಬೋದು, ಆ ಡೀಟೇಲಿಂಗ್ ಆಗಿರ್ಬೋದು, ಕಲರ್ ರಿಪ್ರೊಡಕ್ಷನ್ ಆ್ಯಂಡ್ ನೈಟ್ ಮೋಡಲ್ಲೂ ಅಷ್ಟೇ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಾನಂತೂ ಸೀರಿಯಸ್ಲಿ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಫೋಟೋ ಎಲ್ಲ ಹೇಗೆ ಬರುತ್ತೆ, ಆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸೀರಿಯಸ್ಲಿ ಈಗರ್ಲಿ ವೇಟಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ನಮಗೆ ಈ ಐಫೋನ್ 14 ಪ್ರೋ ಆ್ಯಂಡ್ ಪ್ರೋ ಮ್ಯಾಕ್ಸಲ್ಲಿ ವಿಡಿಯೋ ರೆಕಾರ್ಡಿಂಗ್ಗೆ ಸ್ಟೆಬಿಲೈಸೇಷನ್ ಫೀಚರ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇದರಿಂದ ನಾವು ವಿಡಿಯೋ ಶೂಟ್ ಮಾಡುವಾಗ ಮೋರ್ ಸ್ಟೆಬಿಲೈಸ್ ವೇ ಅಲ್ಲಿ ನಾವು ವಿಡಿಯೋಸ್ನ ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ 4K ಅಲ್ಲಿ ನಾವು ಸಿನಿಮ್ಯಾಟಿಕ್ ಶೂಟ್ನ ಕೂಡ ಮಾಡ್ಬೋದು. ಸೊ ಇದರಿಂದ ನಮಗೆ ಸಿನಿಮ್ಯಾಟಿಕ್ ಮೋಡಲ್ಲಿ ನಾವು 4K ಕೂಡ ಇರುತ್ತೆ. ಇದಂತೂ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ ಈಸಿಯಾಗಿ ಅವರು ಈ ಐಫೋನ್ 14 ಪ್ರೋ ಆ್ಯಂಡ್ ಪ್ರೋ ಮ್ಯಾಕ್ಸಲ್ಲೇ ಒಂದು ಮೂವಿನೇ ಶೂಟ್ ಮಾಡಿ ಎಡಿಟ್ ಕೂಡ ಮಾಡ್ಬೋದು. ಸಿಕ್ಕಾಪಟ್ಟೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಇದು ಕಾಂಟೆಂಟ್ ಕ್ರಿಯೇಟರ್ಸ್ಗೆ. ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಈ ಐಫೋನ್ 14 ಪ್ರೋ ಆ್ಯಂಡ್ ಪ್ರೋ ಮ್ಯಾಕ್ಸ್ ಅವೈಲೇಬಲ್ ಇರೋದೇ 16th ಸೆಪ್ಟೆಂಬರಿಂದ. ಪ್ರೋ ಪ್ರೈಸ್ ಬಂದು ಐಫೋನ್ 14 ಪ್ರೋ ಪ್ರೈಸ್ ಬಂದು ನಮಗೆ 1,29,900 ಇದೆ. ಆ್ಯಂಡ್ ಪ್ರೋ ಮ್ಯಾಕ್ಸ್ ಪ್ರೈಸ್ ಬಂದು 1,39,900 ರುಪೀಸ್ ಇದೆ. ಸೊ 16th ನಮಗೆ ಅವೈಲೇಬಲ್ ಇದೆ. ಸೊ ಬೇಕಿದೆ ಪರ್ಚೇಸ್ ಮಾಡ್ಬೋದು.
ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಅವರು ಈ ಇವೆಂಟಲ್ಲಿ ಲಾಂಚ್ ಮಾಡಿದ್ರು. ಅದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ, ಕನ್ನಡ ಅನ್ಬಾಕ್ಸ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.